ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 3ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ SA2 ಪರಿಸರ ಅಧ್ಯಯನದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಕನ್ನಡ ಕ್ವಶನ್ ಪೇಪರನ್ನು ನಾನು ಹಾಕಿದ್ದೀನಿ. ಸೊ ಇವಾಗ EVS ಇದೆ, ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಬೇಗನೆ ಬರ್ತದೆ. ಸೊ ನಮ್ಮಲ್ಲಿ 1ರಿಂದ 8ನೇ ತರಗತಿಯವರೆಗೆ SA2ನ ಪ್ರಶ್ನೆ ಪತ್ರಿಕೆಗಳ PDF ಅವೈಲೇಬಲ್ ಇದ್ದಾವೆ. ಸೊ ಯಾರಿಗೆ ಇಂಟ್ರೆಸ್ಟೆಡ್ ಇದನ್ನು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ, ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ಸೊ ಟೋಟಲ್ 60% ಸಿಲೆಬಸನ್ನು ತೆಗೆದುಕೊಂಡಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಇದು. ಸೊ ಹುಲ್ಲಿನ ಮಹಿಮೆ 2 ಪ್ರಶ್ನೆ 2 ಅಂಕ, ಅಪಘಾತ 2 ಪ್ರಶ್ನೆ 2 ಅಂಕ, ಸೌಲಭ್ಯಗಳು ನಮಗಾಗಿ 2 ಪ್ರಶ್ನೆ 2 ಅಂಕ, ಸಾರಿಗೆ ಸಂಚಾರ 2 ಪ್ರಶ್ನೆ 3 ಅಂಕ, ಪತ್ರ ಸಂವಾದ 2 ಪ್ರಶ್ನೆ 3 ಅಂಕ, ದೀಪಾಳ ತಲೆಮಾರು 1 ಪ್ರಶ್ನೆ 2 ಅಂಕ, ನನ್ನ ಹವ್ಯಾಸ 1 ಪ್ರಶ್ನೆ 2 ಅಂಕ, ಇವರು ನಮ್ಮಂತೆ 1 ಪ್ರಶ್ನೆ 1 ಅಂಕ, ಜಾತ್ರೆ ಬಂತು ಜಾತ್ರೆ 1 ಪ್ರಶ್ನೆ 2 ಅಂಕ, ನನ್ನ ಒಂದು ದಿನ 2 ಪ್ರಶ್ನೆ 2 ಅಂಕ, ಕಣ್ಣ ಮುಚ್ಚೆ ಕಾಡೆಗೂಡೆ 2 ಪ್ರಶ್ನೆ 3 ಅಂಕ, ಮಡಕೆ ಕತೆ 2 ಪ್ರಶ್ನೆ 2 ಅಂಕ, ನಮ್ಮೆಲ್ಲರ ಮನೆ 3 ಪ್ರಶ್ನೆ 5 ಅಂಕ, ನಕ್ಷೆ 3 ಪ್ರಶ್ನೆ 5 ಅಂಕ, ನನ್ನ ಜಿಲ್ಲೆ ನಿನ್ನ ಜಿಲ್ಲೆ 3 ಪ್ರಶ್ನೆ 4 ಅಂಕ, 29 ಪ್ರಶ್ನೆ 40 ಅಂಕಗಳಿಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಇದನ್ನು ಪ್ರಿಪೇರ್ ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳನ್ನೇ ನೋಡೋಣ. ಫಸ್ಟ್ ಏನು ಮಾಡಿದ್ದೀವಿ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಬಳಕೆ ಮಾಡಿರ್ತಕ್ಕಂಥದ್ದು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 6 ಪ್ರಶ್ನೆ 6 ಅಂಕ. ಗ್ರಂಥಾಲಯದಲ್ಲಿ ಏನು ಇರುತ್ತವೆ ಅಂತ ಕೇಳಿದ್ದಾರೆ. ತರಕಾರಿಗಳು, ಪುಸ್ತಕಗಳು, ಈ ತಿಂಡಿಗಳು, ಈ ಹಣ್ಣುಗಳು. ಸೊ ಗ್ರಂಥಾಲಯದಲ್ಲಿರೋದು ಪುಸ್ತಕಗಳು ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 2, ಬಸ್ಸು ಎಲ್ಲಿ ನಿಲ್ಲುತ್ತವೆ ಅಂತ ಕೇಳಿದ್ದಾರೆ. ಬಸ್ ನಿಲ್ದಾಣದಲ್ಲಿ, ರೈಲು ನಿಲ್ದಾಣ, ವಿಮಾನ ನಿಲ್ದಾಣ, ಆಟೋ ನಿಲ್ದಾಣ. ಸೊ ಬಸ್ಸು ನಿಲ್ದಾಣದಲ್ಲಿ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 3, ಅತಿ ವೇಗವಾಗಿ ಚಲಿಸೋ ವಾಹನ ಯಾವುದು ಅಂತ ಕೇಳಿದ್ದಾರೆ. ಎತ್ತಿನ ಗಾಡಿ, ಸೈಕಲ್ ಕಾರು, ರೈಲು, ಬೈಕ್. ಸೊ ವೇಗವಾಗಿ ಯಾವುದಪ್ಪ ಅಂದರೆ ರೈಲು ಈಸ್ ದ ರೈಟ್ ಆನ್ಸರ್. ಇನ್ನು ಪತ್ರಗಳನ್ನು ಜನರಿಗೆ ಯಾರು ತಲುಪಿಸ್ತಾರೆ ಅಂತಕ್ಕಂಥ ಪ್ರಶ್ನೆ ಇತ್ತು. ಅಂಚೆಯನ್ನು, ಡ್ರೈವರ್, ಈ ಪೊಲೀಸ್, ಡಿ ಡಾಕ್ಟರ್. ಸೊ ಪತ್ರಗಳನ್ನು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡೋದು ಆಪ್ಷನ್ ಇ ಪೊಲೀಸ್. ಇನ್ನು ಒಳಾಂಗಣ ಆಟಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಲಗೋರಿ, ಚೌಕಾಬಾರ್, ಈ ಕ್ರಿಕೆಟ್, ಈ ವಾಲಿಬಾಲ್. ಸೊ ಒಳಾಂಗಣ ಆಟಕ್ಕೆ ಮುಖ್ಯವಾಗಿರ್ತಕ್ಕಂಥ ಉದಾಹರಣೆ ಯಾರಪ್ಪ ಅಂತಂದರೆ ಚೌಕಾಬಾರ್ ಇಸ್ ದ ರೈಟ್ ಆನ್ಸರ್. ಸೊ ಚೌಕಾಬಾರ್ ಬರೆದ್ರೆ ಅಂಕಗಳನ್ನು ಏನು ಮಾಡ್ತಾರೆ, ನಿಮಗೆ ಕೊಡ್ತಾರೆ. ಇನ್ನು ನಕ್ಷೆಯು ಡ್ಯಾಶ್ ತಿಳಿಯಲು ಸಹಾಯ ಮಾಡ್ತದೆ ಅಂತ ಕೇಳಿದ್ದಾರೆ. ಸೊ ನಕ್ಷೆ ಏನನ್ನು ತಿಳಿಯಲು ಸಹಾಯ ಮಾಡ್ತದಪ್ಪ ಅಂದ್ರೆ ಆಪ್ಷನ್ ಸ್ಥಳ ಅನ್ನೋದು ಸರಿಯಾದ ಉತ್ತರ ಆಗಬೇಕು. ಇನ್ನು ನೆಕ್ಸ್ಟ್ ಏನಿದಾವಪ್ಪ ಅಂದರೆ ಬಿಟ್ಟ ಸ್ಥಳಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 6 ಪ್ರಶ್ನೆ 6 ಅಂಕ. ವಯಸ್ಕರಿಗೆ ಒಟ್ಟು ಡ್ಯಾಶ್ ಹಲ್ಲುಗಳಿರ್ತವೆ ಅಂತ ಕೇಳಿದ್ದಾರೆ. ಸೊ 32 ಅಂತಕ್ಕಂಥದ್ದು ರೈಟ್ ಆನ್ಸರ್. ಅವಸರವೇ ಡ್ಯಾಶ್ ಕಾರಣ ಅಂತ ಕೇಳಿದ್ದಾರೆ. ಸೊ ಉತ್ತರ ಅಪಘಾತ ಅಂತಕ್ಕಂಥದ್ದು ಇತ್ತು. ಇನ್ನು ರಾಮು ಡ್ಯಾಶ್ನೇ ತರಗತಿ ವಿದ್ಯಾರ್ಥಿ ಅಂತ ಕೇಳಿದ್ದಾರೆ. 3ನೇ ತರಗತಿ. ಮಡಕೆಗಳನ್ನು ಡ್ಯಾಶ್ನಿಂದ ತಯಾರಿಸ್ತಾರೆ ಅಂತ ಕೇಳಿದ್ದಾರೆ. ಮಣ್ಣಿನಿಂದ. ಭೂಮಿಯ ಆಕಾರವು ಡ್ಯಾಶ್ ಹಣ್ಣಿನಂತೆ ಇವೆ ಅಂತ ಕೇಳಿದ್ದಾರೆ. ಕಿತ್ತಳೆ. ಗೋಳವನ್ನು ಹಾಳೆಯಲ್ಲಿ ಮೂಡಿಸೋ ಚಿತ್ರಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಭೂಪಟ ಅನ್ನೋದು ಇತ್ತು. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಕೇಳಿದ್ದೀವಿ. 4 ಪ್ರಶ್ನೆಗಳಿದ್ದಾವೆ. ನಾವು ಬೆಳಿಗ್ಗೆ ಬೇಗ ಏಳಬೇಕು. ತಿರುಗೋ ಚಕ್ರಕ್ಕೆ ತಿಗರಿ ಅಂತೀವಿ. ಪೂರ್ವ ಸೂರ್ಯ ಉದಯಿಸುವ ದಿಕ್ಕು. ನಮ್ಮ ರಾಜ್ಯದ ಜಿಲ್ಲೆಗಳು 31. ಆಲ್ರೆಡಿ ಉತ್ತರಗಳ ಜೊತೆಗೇ ನಾನು ಏನು ಮಾಡಿದ್ದೀನಿ, ಹೊಂದಿಸಿ ಕೊಟ್ಟಿದ್ದೀನಿ. ಅದನ್ನು ಕೂಡ ನೀವು ಬರಿಬೋದು. ಇನ್ನು ನೆಕ್ಸ್ಟ್ 4 ಏನಿದಾವಪ್ಪ ಅಂದರೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಹಲ್ಲುಗಳ ವಿಧಗಳೆಷ್ಟು? 3. ಬ್ಲೇಡಿನಿಂದ ಪೆನ್ಸಿಲನ್ನು ಚೂಪಗೊಳಿಸಬಾರದು ಏಕೆ ಅಂತ ಕೇಳಿದ್ದಾರೆ. ಕೈ ಗಾಯವಾಗುವ ಸಾಧ್ಯತೆ ಅಧಿಕವಾಗಿರ್ತದೆ. ಪುಟ್ಟರಾಜ್ ಗವಾಯಿ ಅವರು ಯಾವ ಲಿಪಿಯನ್ನು ಕಲಿತಿದ್ದರು ಅಂತ ಕೇಳಿದ್ದಾರೆ. ಸೊ ಬ್ರೈಲ್ ಲಿಪಿ ಇಸ್ ದ ಆನ್ಸರ್. ಇನ್ನು ಜಿಲ್ಲೆ ಎಂದರೇನು ಅಂತ ಕೇಳಿದ್ದಾರೆ. ಸೊ ಜಿಲ್ಲೆ ಎಂದರೆ ರಾಜ್ಯದ ಒಂದು ಭಾಗವಾಗಿದೆ. ರಾಜ್ಯದ ಆಡಳಿತ ನಡೆಸಲು ಸುಲಭವಾಗಿ ಹಲವು ತಾಲೂಕುಗಳನ್ನು ಸೇರಿಸಿ ಜಿಲ್ಲೆಯನ್ನು ಸ್ಥಾಪಿಸ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು 2 ಅಂಕದ 7 ಪ್ರಶ್ನೆಗಳನ್ನು ಬಳಕೆ ಮಾಡಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಒಟ್ಟು 7 ಪ್ರಶ್ನೆ 14 ಅಂಕ. ಪ್ರಶ್ನೆ 21, ಜನರು ವಸ್ತುಗಳನ್ನು ಸಾಗಿಸಲು ಯಾವ ವಾಹನಗಳನ್ನು ಬಳಸ್ತಾರೆ ಅಂತ ಕೇಳಿದ್ದಾರೆ. ಸೊ ಜನ ವಸ್ತುಗಳನ್ನು ಸಾಗಿಸಲಿಕ್ಕೆ ಆಟೋ, ಕಾರು, ಬಸ್ಸು, ಎತ್ತಿನ ಗಾಡಿ, ಲಾರಿ, ಲಗೇಜ್ ಆಟೋ ಇತ್ಯಾದಿಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಸಾರಿಗೆಯ ಸಂಪರ್ಕ ವಾಹನಗಳಾಗಿ ಬಳಕೆಯನ್ನು ಮಾಡ್ತಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 2 ರೀತಿಯ ತ್ವರಿತ ಅಂಚೆ ಸೌಲಭ್ಯಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ತ್ವರಿತ ಅಂಚೆ ಅಂತಂದರೆ ಸ್ಪೀಡ್ ಪೋಸ್ಟ್.
ಓಕೆನಾ. ಒಂದು ಸ್ಪೀಡ್ ಪೋಸ್ಟ್ ಇದೆ, ಒಂದು ಕುರಿಯರ್ ಇದೆ. ಸೊ ಇವೆಲ್ಲ ಏನಪ್ಪ ಅಂದರೆ ತ್ವರಿತವಾಗಿ ಅಂದರೆ ಬಹಳ ಬೇಗವಾಗಿ ಜನರಿಗೆ ವಸ್ತುಗಳನ್ನು ತಲುಪಿಸ್ಲಿಕ್ಕೆ ಇವು ಸಹಾಯವನ್ನು ಮಾಡ್ತಾವೆ. ಇನ್ನು ವಂಶವೃಕ್ಷ ಎಂದರೇನು, ಅದು ಯಾವ ರೀತಿ ಕಾಣ್ತದೆ ಅಂತ ಕೇಳಿದ್ದಾರೆ. ನೋಡಿ, ವಂಶ ಎಂದರೆ ಕುಟುಂಬ, ವೃಕ್ಷ ಎಂದರೆ ಮರ. ಸೊ ವಂಶವೃಕ್ಷ ಅಂದರೆ ಅದು ಒಂದು ಮರದಂತೆ ಕಾಣ್ತದೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕು. ನೆಕ್ಸ್ಟ್, ನಿನಗೆ ಇಷ್ಟವಾದ ಹವ್ಯಾಸಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಬೆಳಿಗ್ಗೆ ವಾಕ್ ಮಾಡೋದು, ವಾರ್ತೆಗಳನ್ನು ವೀಕ್ಷಿಸೋದು, ಆಟವಾಡೋದು, ಮೊಬೈಲ್ನಲ್ಲಿ ಗೇಮ್ಸ್ ಆಡೋದು. ಓಕೆ, ಇವೆಲ್ಲ ನಿಮ್ಮ ಹವ್ಯಾಸಗಳು ಇರ್ತಾವಲ್ಲ, ಅವುಗಳನ್ನು ನೀವೇನು ಮಾಡ್ಬೋದಪ್ಪ ಅಂದರೆ ಬರಿಬೋದು. ನಿಮ್ಮ ಮನೆಯಲ್ಲಿ ಆಚರಿಸುವ ಯಾವ ಹಬ್ಬಗಳನ್ನು ಆಚರಣೆಯನ್ನು ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಬೇರೆ ಬೇರೆ ಧರ್ಮ, ಜಾತಿ, ಜನಾಂಗಕ್ಕೆ ಸೇರಿರ್ತಕ್ಕಂಥವ್ರು ಬೇರೆ ಬೇರೆ ಧರ್ಮಗಳನ್ನು ಸೂಚಿಸ್ತಕ್ಕಂಥ ಹಬ್ಬಗಳನ್ನು ಆಚರಣೆಯನ್ನು ಮಾಡ್ತಾರೆ. ಇಲ್ಲಿ ನಾನು ಏನು ಕೊಟ್ಟಿದ್ದೀನಿ ಅಂತಂದರೆ, ಸೊ ವಿಶೇಷವಾಗಿ ದಸರಾ, ದೀಪಾವಳಿ, ನಾಗರ ಪಂಚಮಿ, ಹೋಳಿ ಹಬ್ಬ. ಸೊ ಇನ್ನು ನಿಮಗೆ ಅನ್ವಯಿಸತಕ್ಕಂಥ ಹಬ್ಬಗಳ ಹೆಸರುಗಳನ್ನು ನೀವು ಬರೀಬಹುದು. ಇನ್ನು ಆಟ ಆಡೋದ್ರಿಂದ ಆಗೋ ಪ್ರಯೋಜನಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಆಟಗಳಂತಕ್ಕಂಥದ್ದು ಬಹಳ ಒಂದು ಅವಶ್ಯಕವಾಗಿರತಕ್ಕಂಥ ಭಾಗ. ಈ ಆಟಗಳನ್ನು ಆಡೋದ್ರಿಂದ ನಮಗೆ ಮನೋರಂಜನೆ ಸಿಗ್ತದೆ, ಎಂಟರ್ಟೈನ್ಮೆಂಟ್ ಸಿಗ್ತದೆ, ಮನಸ್ಸಿಗೆ ಉಲ್ಲಾಸ, ಸುಖ, ಶಾಂತಿ. ನಮ್ಮ ದನಿವು ಏನು ಮಾಡ್ತಾವಪ್ಪ ಅಂದ್ರೆ ಆಟಗಳನ್ನು ಹೋಗಲಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾವೆ. ಇನ್ನು ದೇಹ ಮತ್ತು ಮನಸ್ಸಿಗೆ ಉಲ್ಲಾಸ ಅಂದರೆ ಸಂತೋಷವನ್ನು ಏನು ಮಾಡ್ತಾವಪ್ಪ ಅಂತ ಕೊಡ್ತಾವ. ದೇಹ ಗಟ್ಟಿ ಮಾಡ್ತದೆ ಮತ್ತು ಆರೋಗ್ಯಯುತವನ್ನಾಗಿ ಮಾಡಲಿಕ್ಕೆ ಆಟಗಳು ನಮಗೆ ಬೇಕೇ ಬೇಕು ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್, ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ನಿಮ್ಮ ಜಿಲ್ಲೆಯ ಪ್ರಮುಖ ನದಿಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಸೊ ನಾನು ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೃಷ್ಣ ಮತ್ತು ಭೀಮಾ ಬರೆದಿದ್ದೀನಿ. ಸೊ ನಿಮ್ಮ ಪಾಠದಲ್ಲಿ ನೀವು ಯಾವ ಜಿಲ್ಲೆಗೆ ಸಂಬಂಧಪಟ್ಟಿದ್ದೀರಲ್ಲ, ಆ ನಿಮ್ಮ ಜಿಲ್ಲೆಯಲ್ಲಿ ಹರಿತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ನದಿಗಳ ಹೆಸರುಗಳನ್ನು ಪಟ್ಟಿ ಮಾಡಿದ್ರೆ ಸೊ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದೆ. ಇನ್ನು ಲಾಸ್ಟ್ 2 ಪ್ರಶ್ನೆಗಳನ್ನ ನಾವೇನು ಬಳಕೆ ಮಾಡಿದ್ದೀವಪ್ಪ ಅಂದರೆ 3 ಮಾರ್ಕರ್ ಕ್ವಶನ್ಸ್ ಬಳಕೆ ಮಾಡಿದ್ದೀವಿ. ಅದರಲ್ಲಿ ಫಸ್ಟ್ ಇತ್ತು ನಕ್ಷೆ ಉಪಯೋಗವನ್ನು ತಿಳಿಸ್ರಿ ಅಂತ ಕೇಳಿದ್ದಾರೆ. ನೋಡಿ, ನಕ್ಷೆಗಳು ಮುಖ್ಯವಾಗಿ ಏನಪ್ಪ ಅಂದರೆ ದಿಕ್ಕುಗಳು ಮತ್ತು ಸ್ಥಳಗಳನ್ನು ತೋರಿಸ್ತಕ್ಕಂಥ ಕಿರುಚಿತ್ರಗಳು ಅಂತ ನಾವು ಹೇಳ್ತೀವಿ. ಆಮೇಲೆ ಒಂದು ಸ್ಥಳದಲ್ಲಿ ಅಥವಾ ಪ್ರದೇಶದಲ್ಲಿನ ವಿಭಿನ್ನ ಸ್ಥಳ ಮತ್ತು ವ್ಯವಸ್ಥೆಯನ್ನು ತಿಳಿಸ್ಲಿಕ್ಕೆ ಕೂಡ ನಮಗೆ ಈ ನಕ್ಷೆಗಳು ಸಹಾಯವನ್ನು ಮಾಡ್ತವೆ ಅನ್ನೋದನ್ನು 3 ಪಾಯಿಂಟ್ಸ್ ಬರಿಬೇಕು. ಲಾಸ್ಟ್ ಇತ್ತು ಗೋಳದ ಮಾದರಿಯ ಚಿತ್ರ ಬಿಡಿಸಿ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಗುರುತಿಸ್ರಿ ಅಂತ ಕೇಳಿದ್ದಾರೆ. ಸೊ ನಿಮ್ಮ ಪುಸ್ತಕದಲ್ಲಿ ಇದೆ. ಸೊ ಗೋಳವನ್ನು ನೀಟಾಗಿ ಅದನ್ನು ಡ್ರಾ ಮಾಡಬೇಕು. ಆಮೇಲೆ ವಿಶೇಷವಾಗಿ ಅದರಲ್ಲಿ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ 3 ಮಾರ್ಕ್ಸ್ ಕೊಡ್ತಾರೆ. ಇಷ್ಟು 3ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ SA2 ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗೆ ಕೀ ಉತ್ತರಗಳೊಂದಿಗೆ ಹಾಕಿದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಹೇಳ್ತಾ, ಬೇಗನೆ ಇಂಗ್ಲೀಷ್ ಮತ್ತು ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಿಗ್ತವೆ. ಆಮೇಲೆ ಯಾರಿಗೆಲ್ಲ PDF ಬೇಕನ್ನೋರು ಜಸ್ಟ್ ನೀವೇನು ಮಾಡ್ಬೋದು, 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳ PDF ಪರ್ಚೇಸ್ ಮಾಡ್ಬೋದು. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.